ಕನ್ನಡದ ಸೇವೆಗೆ ನವ ಆಯಾಮ. ಗೋಣಿಬೀಡು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಗ್ರಹಣ ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಪರಿಷತ್ತು ಗೋಣಿಬೀಡು ಹೋಬಳಿ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸೇವಾ ದೀಕ್ಷೆ ಸಮಾರಂಭ ಜನ್ನಾಪುರದ ಗಣಪತಿ ಪೆಂಡಲ್ನಲ್ಲಿ ಭವ್ಯವಾಗಿ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆಯ ಅಧ್ಯಕ್ಷ ಡಿಕೆ ಲಕ್ಷ್ಮಣಗೌಡ ಅವರು ನೆರವೇರಿಸಿದರು. ಅವರು ಮಾತನಾಡುತ್ತಾ, ಕನ್ನಡ ಭಾಷೆ ಉಳಿಯಬೇಕಾದರೆ ಮನೆಯಿಂದಲೇ ಕನ್ನಡ ಮಾತನಾಡುವ ಸಂಸ್ಕೃತಿ ಬೆಳೆಯಬೇಕು. ಇಂಗ್ಲಿಷ್ ಭಾಷೆಯ ವ್ಯಾಮೋಹದಿಂದ ಹೊರಬಂದು ನಿತ್ಯ ಜೀವನದಲ್ಲಿ ಕನ್ನಡವನ್ನು ಬಳಸುವ ಮೂಲಕ ಭಾಷೆಯ ಉಳಿವಿಗೆ ಕೈಜೋಡಿಸಬೇಕು ಎಂದು ಕರೆಯನ್ನ ನೀಡಿದರು. ಇನ್ನು ಕೆಲಸಕ್ಕಾಗಿ ವಲಸೆ ಬಂದಿರುವ ಉತ್ತರ ಭಾರತೀಯರೊಂದಿಗೆ ನಾವು ಅವರ ಭಾಷೆಯಲ್ಲೇ ಮಾತನಾಡುವುದು ವಿಷಾದನೀಯ. ಕೆಲಸ, ಅನ್ನ, ನೀರು ಬೇಕಾದವರು ನಮ್ಮ ಭಾಷೆಯನ್ನ ಕಲಿಯಬೇಕು. ಇನ್ನು ಅವರ ಅನಿವಾರ್ಯತೆ ಕನ್ನಡಿಗರ ಬಲಹೀನತೆಯಾಗಬಾರದು ಎಂದು ತಿಳಿಸಿದರು. ನಂತರ ಸಾಹಿತಿ ಎಂಎಸ್ ನಾಗರಾಜು ಅವರು ಮುಖ್ಯ ಉಪನ್ಯಾಸ ನೀಡಿದರು. ಅವರು ಕನ್ನಡ ಮಾಧ್ಯಮದ ಶಾಲೆಗಳ ಮುಚ್ಚುವಿಕೆ ಹಾಗೂ ಇಂಗ್ಲಿಷ್ ಪ್ರಾಬಲ್ಯದ ವಿರುದ್ಧ ಆತಂಕ ವ್ಯಕ್ತಪಡಿಸಿ, ಇದು ಕನ್ನಡಿಗರಿಗಾಗಿ ಎಚ್ಚರಿಕೆಯ ಗಂಟೆ. ಇಂದೇ ನಾವು ಕ್ರಮ ಕೈಗೊಳ್ಳದಿದ್ದರೆ ನಾಳೆ ಕನ್ನಡವೇ ಕಂಟಕವಾಗಬಹುದು ಎಂದು ಹೇಳಿದರು. ನಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕರಾದ ಎಚ್.ಎಂ. ಶಾಂತಕುಮಾರ್ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಗೋಣಿಬೀಡು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ನವೀನ್ ಆನೆದಿಬ್ಬ ಇವರು ಧ್ವಜವನ್ನು ಸ್ವೀಕರಿಸಿ ಮಾತನಾಡುತ್ತಾ, ಕನ್ನಡದ ತೇರನ್ನ ಎಲ್ಲರೂ ಸೇರಿ ಎಳೆಯೋಣ, ಕನ್ನಡದ ಕಂಪು ಸೂಸುವ ಸಮಾಜ ನಿರ್ಮಾಣವಾಗಲಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿರ್ಗಮಿತ ಅಧ್ಯಕ್ಷೆ ಭಾಗ್ಯ ಲಕ್ಷ್ಮಣಗೌಡ ಇವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಂಚಾಲಕರಾದ ವಿಪಿ ನಾರಾಯಣ್, ಬಕ್ಕಿ ಮಂಜುನಾಥ್, ಚಂದ್ರು ಒಡೆಯರ್, ಅನಿತಾ ಜಗದೀಪ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿನೇಶ್, ಕಿರುಗುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ವಾತಿಶ್ರೀ, ಚಿನ್ನಿಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ, ಹಸೈನರ್ ಬೆಳಗುಳ, ಕ್ಯಾಂಟೀನ್ ರಾಜಣ್ಣ, ನವೀನ್ ಬಿಆರ್, ಸುಂದರೇಶ್ ಹೊಯ್ಸಳಲು, ಪೂವಪ್ಪ ಮತ್ತು ಅಂಬಿಕಾ, ಸುಪ್ರೀತಾ ಮತ್ತು ನಯನ ನೇತ್ರ, ಪೂರ್ಣೇಶ್ ಮತ್ತು ಚಂದನ್, ಇಂದ್ರೇಶ್, ಮಂಜು ಮತ್ತು ಲೋಕೇಶ್, ಪ್ರಕಾಶ್, ಸುಚಿತ್ರಾ, ಜಗತ್, ಆಶಾ, ಸರೋಜಾ ಮತ್ತು ಸುನೀತಾ, ರಾಧಾ ಸಿಎನ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕಿ ಇಂಪಾ ಸವಿನ್ ಶ್ರದ್ಧೆಯಿಂದ ನೆರವೇರಿಸಿದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಈ ದೇಶ ಸ್ವಾತಂತ್ರ್ಯ ಬಂದಿದ್ದು ಈ ದೇಶಕ್ಕೆ 1947ರಲ್ಲಿ. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲೇ ಹುಟ್ಕೊಂಡಿರುತ್ತೆ. ಅದಕ್ಕಿಂತಲೂ ಹಿಂದೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಕನ್ನಡದ ಬಗ್ಗೆ ಅತಿಯಾದ ಕಾಳಜಿಯನ್ನು ಇಟ್ಟುಕೊಂಡು ಈ ಭಾಷೆಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ HR ದೇಶಪಾಂಡೆ ಅವರು ಅದಕ್ಕಿಂತ ಮುಂಚೆ ಒಂದು ಕನ್ನಡ ಸಂಘವನ್ನ ಧಾರವಾಡದಲ್ಲಿ ಕಟ್ಟಿರ್ತಾರೆ. ಅದಾದ ನಂತರ ಅದು ಸುಮಾರು 20 ವರ್ಷಗಳ ನಂತರ 1915ರಲ್ಲಿ ಕರ್ನಾಟಕದ ಏಕೀಕರಣ ಅಂದ್ರೆ ಕರ್ನಾಟಕ ಮುಂಬೈ ಪ್ರಾಂತ್ಯ, ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಹೀಗೆ 5 ಭಾಗಗಳಾಗಿ ಹಂಚಿ ಹೋಗಿರುತ್ತಲ್ಲ, ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಕರ್ನಾಟಕವನ್ನು ಏಕೀಕರಣ ಮಾಡಬೇಕು ಅಂತ ಹೇಳಿ ಹೊರಡುವಂತ ಸಮಯದಲ್ಲಿ ನಮ್ಮ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರವರ ನೇತೃತ್ವದಲ್ಲಿ ತುಂಬಾ ಜನ ಸಾಹಿತಿಗಳು ಸೇರಿಕೊಂಡು ಒಂದು ಸಂಘಟನೆಗಳನ್ನು ಹುಟ್ಟಾಕ್ತಾರೆ. ಒಂದು 5-6 ಸಂಘಟನೆಗಳು ಹುಟ್ಕೊಳ್ತವೆ. ಆ ಸಮಯದಲ್ಲಿ 1915ರಲ್ಲಿ ಸರ್ವತೆ ಏನಿದೆ ಅದರ ಬಗ್ಗೆ ಗಂಭೀರವಾದ ಚರ್ಚೆಗಳು ಎಲ್ಲರೂ ಒಂದೇ ಚಾವಡಿಗಳಿಗೆ ಕೂತು ಮಾತನಾಡಬೇಕು ಅನ್ನೋ ಉದ್ದೇಶವೇ ಆ ಸಮ್ಮೇಳನಗಳಾಗಿರುತ್ತೆ. ಅದನ್ನೇ ನಾವು ಇವತ್ತೆಲ್ಲ ನೋಡ್ತಾ ಬರ್ತಾ ಇದ್ದೇವೆ. ತಾಲೂಕು ಸಮ್ಮೇಳನ ಇರ್ಬೋದು, ಜಿಲ್ಲಾ ಸಮ್ಮೇಳನ ಇರ್ಬೋದು, ಇನ್ನು ಅಖಿಲ ಭಾರತ ಸಮ್ಮೇಳನ ಇರ್ಬೋದು. ಇವೆಲ್ಲವೂ ಗೋಷ್ಠಿಗಳು, ವಿಚಾರ ಸಂಕಿರಣಗಳು ಯಾಕೆ ನಡೆಯುತ್ತೆ ಅಂದ್ರೆ ಈ ಗಂಭೀರವಾದ ಚರ್ಚೆಗಳು ನಡೆಯುವುದೇ ಈ ನಾಡು, ನುಡಿ ಮತ್ತು ಭಾಷೆಯನ್ನ ಉಳಿಸಿ ಬೆಳೆಸೋಕೆ ಏನ್ ಕಂಕಣಬದ್ಧ ಆಗಿದೆಯಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು, ಆ ವಿಷಯವಾಗಿ ಇದೆಲ್ಲವನ್ನ ಮಾಡ್ತಾರೆ. ಹಾಗೆ ನಿಮ್ಗೆ ಗೊತ್ತಿರ್ಬೋದು 87 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿದೆ. 88ನೇದು ನಡೀಬೇಕು. ಆದ್ರೆ ಆ 87ರಲ್ಲಿ ಮಹಿಳೆಯರು ಕೇವಲ 4 ಜನ ಮಹಿಳೆಯರು ಮಾತ್ರವೇ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಕೇವಲ 4 ಮಹಿಳೆಯರು. 1974ರಲ್ಲಿ ಶ್ರೀದೇವಿ ತಾಯಿ ನಿಗಾಡೆ ಅಂತ ಹೇಳಿ ಅವರು ಪ್ರಥಮವಾಗಿ ಮಹಿಳಾ ಅಧ್ಯಕ್ಷರಾಗ್ತಾರೆ. ಅವರಾದ ನಂತರ ಭಾಷೆ ಉಳಿಬೇಕಂದ್ರೆ ಎಲ್ಲ ನಮ್ಮಗಳಿಂದ ಉಳಿಬೇಕಾಗಿದೆ. ಯಾಕಂದ್ರೆ ಉದ್ಘಾಟನೆ ಮಾಡಿದ್ದೀವಿ, ಉದ್ಘಾಟನೆ ಆಗಬೇಕಾಗಿತ್ತು, ಆಗಿದೆ. ಹಾಗಾಗಿ ಕನ್ನಡ ಉಳಿಬೇಕಂದ್ರೆ
ನಿಮ್ಮ ಮನೆಗಳಲ್ಲಿ ಕನ್ನಡವನ್ನು ಮಾತಾಡಿ, ಮಕ್ಕಳಿಗೂ ಕನ್ನಡವನ್ನು ಹೇಳಿ ಅವರಿಗೆ ಹೇಳಿದ್ರೆ ಅವ್ರ ಕನ್ನಡದ ಅಭಿರುಚಿ ಇನ್ನು ಮುಂದಕ್ಕೆ ನಮ್ಮ ಪೀಳಿಗೆಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಹೇಳ್ಬೇಕು. ಯಾಕಂದ್ರೆ ಇವತ್ತೇನಾಗಿದೆ, ಮನೆಯಲ್ಲಿ ಎಲ್ಲರೂ ಅಪ್ಪ ಅಮ್ಮ ಅನ್ನೋದು ಬರ್ತು ಬಿಟ್ಟಿದ್ದಾರೆ, ಆಂಟಿ ಅಂಕಲ್ ಬಂದೋಗಿದೆ. ದಯವಿಟ್ಟು ಯಾರು ನೀವು ಅಪ್ಪ ಅಮ್ಮ ಅಂತ ಹೇಳಿದರೆ ಮಕ್ಕಳಿಗೂ ನೆಕ್ಸ್ಟ್ ಅಪ್ಪ ಅಮ್ಮ ಅಂತ ಅಂತಾರೆ. ಇವತ್ತು ಭಾವ, ತಂಗಿ, ಅಕ್ಕ, ಅಣ್ಣ ಎಲ್ಲ ಹೋಗಿದೆ, ಅತ್ತೆ, ಮಾವ. ಅದನ್ನು ನೀವು ತಾಯಂದಿರು ಮಕ್ಕಳಿಗೆ ಹೇಳಿಕೊಟ್ರೆ ಅದು ನಿಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಹಾಗೆಯೇ ನಿಜವೂ ಇವತ್ತು ಗೋಣಿಬೀಡು ಹೋಬಳಿ ನಿಮ್ಮ ನವೀನ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ಮುಂದಿನ ಇನ್ನೂ 1 ವರ್ಷ ಇದೆ ಇದು ಅವಧಿ. ಆ ವರ್ಷದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಜನವರಿ ಫೆಬ್ರವರಿಯಲ್ಲಿ ಒಂದು ತಾಲೂಕು ಸಮ್ಮೇಳನ ಮಾಡ್ತೀವಿ ಅಂತ ಅವರು ನನಗೆ ಆಶ್ವಾಸನೆ ಕೊಡ್ತಾರೆ. ತಾಲೂಕು ಸಮ್ಮೇಳನ ಫೆಬ್ರವರಿ ಒಳಗಡೆ ಮಾಡಲಿ, ಅವರೊಟ್ಟಿಗೆ ನಾವು ಇರ್ತೀವಿ. ಯಾಕಂದರೆ ಹಿಂದೆ 1 ವರ್ಷ ನಮ್ಮ ಇವ್ರನ್ನ ಗಜೇಂದ್ರರನ್ನ ಆಯ್ಕೆ ಮಾಡಿದ್ರು. ಆತಾ ಹೇ ಜಾತಾ ಹೇ ಅಂತೇಳಿ ಹಿಂದಿಯಲ್ಲಿ ನಾವು ಅವರ ಜೊತೆ ಮಾತನಾಡ್ತಾ ಇದ್ದೇವೆ. ಹೇಗೆ ಕನ್ನಡವನ್ನು ಉಳಿಸ್ತೀರಾ? ಹೋಗ್ಲಿ, ಇಷ್ಟೆಲ್ಲ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇನ್ನೆಲ್ಲ ಕನ್ನಡದ ಪರ ಹೋರಾಟ ಸಂಘಟನೆಗಳು ಇರ್ಬೋದು. ವರ್ಷಕ್ಕೆ 800 ಶಾಲೆಗಳು ರಾಜ್ಯದಲ್ಲಿ ಬಾಗ್ಲಾಗ್ತಾ ಇದ್ದಾವೆ, ಕನ್ನಡ ಶಾಲೆಗಳು. ಅದರ ವಿರುದ್ಧ ನಾವು ಧ್ವನಿ ಎತ್ತಾ ಇಲ್ಲ. ಎಲ್ಲ ಏನು ಈಗ ಮೊನ್ನೆ ಅಷ್ಟೇ ಒಬ್ರು ಶಿಕ್ಷಣ ಸಚಿವರು ಹೇಳ್ತಾರೆ 800 ಶಾಲೆಗಳನ್ನ ಆಂಗ್ಲ ಮಾಧ್ಯಮವಾಗಿ ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ಪೋಷಕರ ಮನಸ್ಥಿತಿ ಸರಿ ಇಲ್ವೇ? ಕನ್ನಡ ಕಲಿಯುವಂತ ನಮ್ಮ ಮನಸ್ಸುಗಳು ಸತ್ತೋದ್ವೆ? ಅಂದ್ರೆ ಇಂಗ್ಲಿಷ್ ಬಿಟ್ಟು ನಮ್ಮ ಕೈಯಲ್ಲಿ ಬದುಕೋ ಸಾಧ್ಯನೇ ಇಲ್ವೇ? ನಿಮ್ಗೆಲ್ಲ ಗೊತ್ತಿರ್ಲಿ, ಕುವೆಂಪುರವರು ಇಂಗ್ಲಿಷ್ ನಲ್ಲಿ ಪಾಂಡಿತರಾಗಿದ್ರು, ಆದ್ರೆ ಅವರು ಕನ್ನಡ ಸಾಹಿತ್ಯವನ್ನ ಅತಿ ಹೆಚ್ಚಾಗಿ ಬರೆದರು. ಅಂದ್ರೆ ಇಂಗ್ಲಿಷ್ ಭಾಷೆಯನ್ನು ಯಾಕೆ ಅಷ್ಟೊಂದು ನೆಚ್ಕೊಂಡಿದ್ದೀವಿ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮಲ್ಲಿ ಉಳ್ಕೊಂಡಿದೆ ಅಲ್ವಾ? ಕನ್ನಡವನ್ನ ನಾವು ತುಂಬಾ ಚೆನ್ನಾಗಿ ಮಾತನಾಡಬಲ್ಲೆವು, ಗ್ರಹಿಸಬಲ್ಲೆವು. ನಮಗೆ ಅದ್ರ ಎಲ್ಲವೂ ಆ ನೋವು ನಯವು ಎಲ್ಲವೂ ಅರ್ಥ ಆಗ್ತದೆ. ಆದ್ರೂ ನಮ್ಗೆ ಎಲ್ಲೋ ಕಾಣದೇ ಇರೋ ಇಂಗ್ಲಿಷ್ ಭಾಷೆ ವ್ಯಾಮೋಹ ಇದೆ. ಹಿಂದಿ ಹೇರಿಕೆಗಳು ಜಾಸ್ತಿ ಆಗ್ತದೆ. ತಮಿಳುನಾಡಂತ ರಾಜ್ಯಗಳು ಅದನ್ನು ವಿರೋಧಿಸ್ತವೆ. ಮೊನ್ನೆ ಅಷ್ಟೇ ಮಸೂದೆ ಒಂದು